ನಮಸ್ಕಾರ ರೀಪಾ, ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಎಲ್ಲ ಥರ ತಾಲಿಪಟ್ಟಿಗಳನ್ನ ಟೇಸ್ಟ್ ಮಾಡೇ ನೋಡಿರ್ತೀರಿ. ಆದರೆ ಇವತ್ತು ಆಲೂ ಹಾಕಿ ನಾ ಇಲ್ಲೇ ಒಂಚೂರು ಚೇಂಜಸ್ ಮಾಡಿ ಗೋಧಿ ಹಿಟ್ಟಿಲಿ 2 ಥರ ತಾಲಿಪಟ್ಟಿನ ಮಾಡತ್ತಾನಂತ. ಅದು ಒಂದೇ ವಿಡಿಯೋದಾಗ ತೋರಿಸ್ತಾನಂತ. ನಡೀರಿ ಇಲ್ಲೇ ನೋಡ್ರಿ. ಆಲೂಗಡ್ಡಿನ ಕುದಿಸಿಟ್ಕೊಂಡೇನ್ರಿ. ಅವನ್ನ ಒಂಚೂರು ಶೆಪ್ಪಿ ಎಲ್ಲ ತೆಗೆದ ಹೆರಿಮುಳಿಗೆ ಹಾಕಿ ತೆರೆದ ಇಟ್ಕೊಳತ್ತಾನಂತ. ಇಲ್ಲೇ ಟೋಟಲಾಗಿ ನನಗೆ ಒಂದು ಅರ್ಧದಷ್ಟು ನಾನು ತೆಗೆದಿಟ್ಟಿದ್ದೀನಿ ರೀ. ಯಾಕಂದರೆ ಇನ್ನೊಂದು ಟೈಪ ಮಾಡಿ ತೋರಿಸ್ಬೇಕು. ಇಲ್ಲೇ ಅರ್ಧ ಆಲೂಗಡ್ಡೆ ಅಷ್ಟು ತೊಗೊಂಡೇನಿ. ಅದಕ್ಕೆ ಒಂಚೂರು ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಮತ್ತು ಸೌತೆಕಾಯಿ ತೆರೆದಿಟ್ಕೊಂಡೇನಿ, ಅದನ್ನು ಸೇರ್ಸಾತೀನಿ. ಉಳ್ಳಾಗಡ್ಡಿ ಸೇರ್ಸಾತೀನಿ, ಟೊಮೆಟೊ ಸೇರ್ಸಾತೀನಿ. ಮತ್ತು ಉಳ್ಳಾಗಡ್ಡಿ ಸೊಪ್ಪಿತ್ತು ರೀ, ಅದನ್ನು ಸೇರಿಸಿದ್ದೀನಂತ. ಇನ್ನು ಟೇಸ್ಟಿಗೆ ಅನುಗುಣವಾಗಿ ಖಾರ ಸೇರ್ಸಾತೀನಿ. ಮತ್ತು ರುಚಿಗೂ ರೀ ಉಪ್ಪು ಎಷ್ಟು ಬೇಕಷ್ಟು ಸೇರ್ಸಾತಾನೆ. ಯಾಕಂದ್ರೆ ಉಪ್ಪು ಖಾರ ಅವ್ರವ್ರ ಟೇಸ್ಟಿಗೆ ಅನುಗುಣವಾಗಿ ಹಾಕಬೇಕಾಗತಿ. ಮತ್ತು ಧನಿಯಾ ಪುಡಿ ಇತ್ತು, 1 ಚಮಚ ಸೇರಿಸಿದ್ದೀನಿ. ಸ್ವಲ್ಪ ಅರಿಶಿನ ಸೇರಿಸ್ಕೊಂಡೇನಂತ್ರಿ. ಇದನ್ನ ಈ ಆಲೂ ಜೊತೆ ಮತ್ತು ಹಿಟ್ಟಿನ ಜೊತೆ ರೀ ಎಲ್ಲ ಚೆನ್ನಾಗಿ ಅಷ್ಟು ಮಿಕ್ಸ್ ಆಗೋವರೆಗೂ ನಾದ್ಕೊಂಡ್ಬಿಡೋನು. ಪೂರ್ತಿಯಾಗಿ ರೀ ಉಪ್ಪು ಖಾರ ಮತ್ತು ಉಳ್ಳಾಗಡ್ಡಿ ಎಲ್ಲ ಜೊತೆ ನಮಗೆ ಸೇರಬೇಕು. ಎಷ್ಟು ಹದಕ್ಕೆ ನಾದಬೇಕಂದ್ರೆ ರೀ, ಚಪಾತಿ ಹಿಟ್ಟು ಮಾಡ್ತೇವಲ್ರಿ ಅಷ್ಟು ಅದಕ್ಕೆ ಸ್ವಲ್ಪ ಗಟ್ಟಿಯಾಗೇ ನಾದ್ಕೊಂಡ್ಬಿಡೋನು. ಮತ್ತು ತಿಳು ಅನಿಸಿದ್ರೆ ಇನ್ನೊಂದು ಚೂರ ಗೋಧಿ ಹಿಟ್ಟು ಹಾಕಿದ್ರು ನಡೀತೈತಿ. ಇನ್ನು ಎಲ್ಲ ನಾದೋದಾದ್ರೆ ಮೇಲೆ ಒಂಚೂರು ಅಡುಗೆ ಎಣ್ಣೆ ಹಾಕಿ ಒಂದು 15 ನಿಮಿಷ ನೆನೆಯಾಕಂತ ಇಟ್ಬಿಡೋಣಂತ. ಒಂಚೂರು ನೆನಿತಂದ್ರೆ ಟೇಸ್ಟ್ ಮಸ್ತ್ ಕೊಡ್ತಾವೆ. ಇನ್ನು ನೋಡ್ರಿಲ್ಲೇ ಬಾಯಿ ತೆಗೆದು ತೋರ್ಸಾತೆ. ನಮಗೆ ಇಷ್ಟು ಹದಕ್ಕೆ ಸಿಗಬೇಕು ನೋಡ್ರಿ, ಇಷ್ಟು ಹದಕ್ಕೆ ಸಿಗಬೇಕು. ಇನ್ನು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡೇನ್ರಿ. ಅದಕ್ಕೆ ಸ್ವಲ್ಪ ತೆಳಗ ಮೇಲೆ ಎಣ್ಣೆ ಹಚ್ಚಿ ಒಂಚೂರು ಕೈಲನ್ನು ಪ್ರೆಸ್ ಮಾಡತ್ತನಂತ. ಒಂದು ಅರ್ಧ ಆಗೋವರೆಗೂ ಸ್ವಲ್ಪ ಲಟ್ಟಣಿಗೆ ತೊಗೊಂಡ ಮೇಲೆ ನಾವು ಕೈ ಆಡ್ಸಿವಂದ್ರೆ ನಮ್ದು ಗೋಧಿ ಹಿಟ್ಟಿಂದ ತಾಲಿಪಟ್ಟಿರ ಅನ್ರಿ, ರೊಟ್ಟಿರ ಅನ್ರಿ, ಮಸ್ತ್ ಪೈಕಿ ರೆಡಿ ಆಗಿಬಿಡ್ತೈತಿ. ಇನ್ನು ಸಾವಕಾಶ ತೆಗೆದ್ರಿ ಹಂಚಿನ ಮೇಲೆ ಸ್ವಲ್ಪ ಮೇಲೆ ಕೆಳಗೆ ಎಣ್ಣೆ ಹಾಕಿ 2 ಮಗ್ಲ ಬೇಯಿಸ್ಕೊಂಬಂದ್ಬಿಡೋಣಂತ. ನೋಡ್ರಿ ಫೈನಲ್ ಆಗಿ ನಾನಿಲ್ಲೇ ಇಷ್ಟ ರೆಡಿ ಮಾಡಿ ಇಟ್ಬಿಟ್ಟಿದ್ದೇನಂತ. ನೋಡ್ರಿ ಇಷ್ಟಾಯಿತು. ಅದ್ರ ಜೊತೆ ನಾನಿಲ್ಲೇ ಮೊಸರು ಹಾಕಿದ್ದೀನಿ. ನೀವು ಕೊಬ್ಬರಿ ಚಟ್ನಿ ಹಾಕೊಂಡು ತಿಂತೇನಂದ್ರೆ ಹಾಗೂ ನಡೀತೈತಿ. ಇನ್ನು ಮುರಿದ ತೋರ್ಸಾತೇನೆ ನೋಡ್ರಿ, ಎಷ್ಟು ಸಾಫ್ಟ್ ಆಗೈತೆ ಅಂದರೆ ನಾವು ಬೆಳ್ಳಿನಲ್ಲಿ ಟಚ್ ಮಾಡಿ ನೋಡಿದ್ರೂ ಈ ರೀತಿ ಕೈಯಾಗ ಬರತ್ತಂತ. ಇನ್ನು ಮೊಸರಿನ ಜೊತೆ ರೀ ಸ್ವಲ್ಪ ಶೇಂಗಾ ಚಟ್ನಿ ಹಾಕೊಂಡು ಟೇಸ್ಟ್ ಮಾಡಿದ್ರೆ ಬಾಯಾಗ ನೀರು ಬರುವಂಗೆ ಟೇಸ್ಟ್ ಆಗಿಬಿಟ್ಟೈತಿ. ಆರಾಮಾಗಿ ಕೂಡ ಟಿಫಿನ ಕಟ್ಬೋದು ಮತ್ತು ಚಾ ಟೈಮ್ದಾಗೂ ಕೂಡ ರೀ ಮಾಡ್ಕೊಂಡು ತಿನ್ಬೋದು. ಎಲ್ಲ ತಾಲಿಪಟ್ಟಿನೂ ಟೇಸ್ಟ್ ಮಾಡಿ ನೋಡಿರ್ತೀರಿ, ಆದರೆ ಇದನ್ನೊಂದು ಚೂರ ಟ್ರೈ ಮಾಡಿ ನೋಡಿರಿ. ಇನ್ನು ಮುಂದಿನ ರೆಸಿಪಿ ನೋಡೋಣಂತ ನಡೀರಿ. ಒಂದು ಮಿಕ್ಸರ್ ಜಾರ್ ತೊಗೊಂಡೇನಿ ರೀ. ಅದಕ್ಕೆ ಇಲ್ಲೇ ಸೌತೆಕಾಯಿ ತೆರೆದಿಟ್ಕೊಂಡೇನಿ, ಅದನ್ನು ಸೇರ್ಸತ್ತನಂತ. ಇನ್ನು ಒಂದು ಉಳ್ಳಾಗಡ್ಡಿ ಇತ್ತು ರೀ, ಅದನ್ನು ಇದಕ್ಕೆ ಸೇರ್ಸತ್ತೇನೆ. ಮತ್ತು ಸಬ್ಬಸ್ಗಿ ಸೊಪ್ಪು ಸೇರ್ಸತ್ತೇನಂತ. ಇನ್ನು ಪುದೀನ ಸೊಪ್ಪಿತ್ತು ರೀ, ಅದನ್ನು ಸೇರ್ಸತ್ತೇನೆ. ಇನ್ನು ಉಳ್ಳಾಗಡ್ಡಿ ಸೊಪ್ಪಿತ್ತು ರೀ, ಅದನ್ನು ಸೇರ್ಸತ್ತೇನೆ. ಮತ್ತು ನೀವು ಮೆಂತ್ಯ ಸೊಪ್ಪು ಇದ್ರೆ ಸೇರಿಸ್ಕೋಬೋದು. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಸೊಪ್ಪು ಮುಂದಿನ ಪಾರ್ಟ್ ಅಷ್ಟೇ ತೆಗೆದು ಹಾಕಿದ್ದೇನಂತ. ಇನ್ನು ಟೊಮೆಟೊ ಇತ್ತು ರೀ, ಅದನ್ನು ಸೇರಿಸಿ ಮಿಕ್ಸರ್ ಜಾರ್ ಒಳಗೆ ಗಿರ್ ಅಂತ ಅನಿಸ್ಕೊಂಡು ಬಂದುಬಿಡೋನು. ಮುಂಚೆನ ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದ್ದೀವಿ ರೀ. ಅದ್ರಂದ ಅರ್ಧ ಅಷ್ಟು ನಾವು ಮೊದಲನೇ ರೆಸಿಪಿಗೆ ತೊಗೊಂಡಿದ್ದೀವಿ. ಇನ್ನು ಅರ್ಧ ನಾನಿಲ್ಲೇ ತೆಗೆದಿಟ್ಕೊಂಡೇನಂತ. ನೋಡ್ರಿ ಫೈನಲಾಗಿ ನನಗೆ ಇಷ್ಟ ಅರ್ಧ ತೆಗೆದಿಟ್ಬಿಟ್ಟಿನಿ. ಇನ್ನು ರೀ ಇದು ಸೇಮ್ ಅನ್ನ ರೀ, ಅದಕ್ಕೂ ನಾವಿಲ್ಲೇ ಗೋಧಿ ಹಿಟ್ಟು ಸೇರ್ಸತ್ತೇನೆ. ಫಸ್ಟ್ ನಾ ಇಲ್ಲೇ ಆಲೂಗಡ್ಡೆ ಎಷ್ಟಿತ್ತಲ್ಲ ಅಷ್ಟು ಸೇರಿಸಿದೇನಂತ. ಇನ್ನು ರುಬ್ಕೊಂಬಂದಿದ್ದೀವಲ್ಲ ರೀ ಎಲ್ಲ ಸೊಪ್ಪನ್ನು ನಾವು ಅದನ್ನು ಸೇರ್ಸತ್ತನಂತ. ಆದಷ್ಟು ರೀ ಸಾಫ್ಟಾಗೇನ ಇಲ್ಲೇ ರುಬ್ಕೊಂಬಂದೇನಂತ. ಇನ್ನು ಉಪ್ಪು ಖಾರ ಸೇರಿಸಬೇಕಲ್ರಿ ಯಾವುದೇ ಅಡುಗೆಗಾದರೂ. ಅದೇ ರೀತಿ ಸೇಮ್ ಉಪ್ಪು ಖಾರ ಮತ್ತು 1 ಚಮಚೆ ನಾನಿಲ್ಲೇ ಧನಿಯಾ ಪುಡಿ, ಇನ್ನೊಂದು ಚಮಚೆ ಜೀರಾ ಪುಡಿ ಹಾಕಿದ್ದೀನಿ, ಮತ್ತು ಅರಿಶಿನ ಸೇರಿಸಿದ್ದೀನಿ. ಎಲ್ಲ ರೀ ಅಷ್ಟು ಮಿಕ್ಸ್ ಆಗೋವರೆಗೂ ಚರ ಅಂತ ಹದವಾಗಿ ನಾದ್ಕೊಂಬರೋನು. ಮಾಡೋವಂಥ ಅಡ್ಗೆಗಳ್ರಿ ಒಂದೇ ಥರ ಕಾಣ್ತಾವ್ರು. ಅದ ಹಿಟ್ಟು, ಅದ ಆಲೂಗಡ್ಡೆ, ಅದ ಸೊಪ್ಪು ಕರೆ, ಆದ್ರೆ ಮಾಡೋ ವಿಧಾನ ಬೇರೆ ಆಗಿರೋದ್ರಿಂದ ರೀ ಟೇಸ್ಟೂ ನಮಗೆ ಬೇರೆ ಬೇರೆನೇ ಕೊಟ್ಬಿಡ್ತಾವೆ. ಹಂಗೆ ಆ ಸೊಪ್ಪು ತಿನ್ನಿರಿ, ಈ ಸೊಪ್ಪು ತಿನ್ನಿರಿ ಅಂತ ಮಕ್ಳಿಗೆ ಹೇಳಿದ್ರೆ ಯಾವಾಗ ತಿನ್ಬೇಕ್ರಿ? ಅದಕ್ಕೆ ಅವ್ರ ಕಣ್ ತಪ್ಪಿಸಿ ಮಾಡುವಂಥ ಅಡುಗೆ ಒಳಗೆ ರೀ ನಾವು ಹಾಕಿ ಮಾಡಿದರೆ ನಮ್ಮ ಮನಸ್ಸಿಗೂ ಸಮಾಧಾನ ಅನಿಸ್ಬಿಡ್ತೈತಿ. ಇಲ್ಲಿ ನೋಡ್ರಿ ನನಗೆ ಇನ್ನೊಂದು ಚೂರ ಹಿಟ್ಟು ಬೇಕಾಯ್ತು. ಅದಕ್ಕೆ ಇನ್ನೊಂದು ಅರ್ಧ ಬೌಲ್ ನಾನು ಹಿಟ್ಟು ಹಾಕ್ಕೊಂಡು ಇಷ್ಟು ಹದಕ್ಕೆ ಬರೋವರೆಗೂ ನಾದ್ಕೊಂಡ್ಬಿಟ್ಟಿದ್ದೇನಂತ. ಇನ್ನು ಮ್ಯಾಲೆ ಅಡುಗೆ ಎಣ್ಣೆ ರೀ ಸ್ವಲ್ಪ ಸೇರಿಸಿ ಇನ್ನೊಂದು ಚೂರ ಹದವಾಗಿ ನಾದ್ಕೊನಂತ. ಇಲ್ಲಿ ನೋಡ್ರಿ ಇಷ್ಟಾಯಿತು. ಇದು ಒಂದು 5ರಿಂದ 10 ನಿಮಿಷ ನೆನಿಲ್ರಿ. ಎಷ್ಟು ನೆನಿತೈತಲ್ಲ ಅಷ್ಟು ಚಲೋ. ನೋಡಿರಿ ಇಷ್ಟು ಹದಕ್ಕೆ ನಮಗೆ ಸಿಗಬೇಕು. ಇನ್ನು ಬಾಯಿ ಮುಚ್ಚಿಟ್ಬಿಡೋಣಂತ. ನೋಡ್ರಿಲಿ ಹಿಟ್ಟು ನೆನೆದಿಂದ ಎಷ್ಟು ಸಾಫ್ಟಾಗಿ ಕಾಣತ್ತಂತೆ, ಕೈಯಾಗೂ ನಮಗೆ
ಮಾಡೋಕೆ ಹದ ಅನ್ನೋದು ಸಿಕ್ಬಿಟ್ಟೈತಿ. ಇನ್ನು ಸೇಮ್ ರೀ ಅದ ಪ್ಲಾಸ್ಟಿಕ್ ಕವರ್ ಒಂದು ಹಾಸಿ ತಳಕ್ಕೆ ಒಂಚೂರು ಎಣ್ಣೆ ಹಚ್ಚಿ ಸ್ವಲ್ಪ ಇದನ್ನು ಲಟ್ಟಿಸ್ಕೊಂಬಂದ್ಬಿಡೋಣಂತ. ಮೊದಲನೇ ರೆಸಿಪಿ ಎಲ್ಲ ಡೈರೆಕ್ಟಾಗೆ ಹಾಕಿ ಮಾಡಿದ್ರೆ ಅದು ಒಂಥರ ಟೇಸ್ಟ್ ಕೊಟ್ಟಿತ್ತು. ಇದನ್ನು ಒಂಚೂರು ಮಿಕ್ಸರ್ ಮಾಡಿ ಹಾಕಿದ್ರೆ ಇದು ಒಂಥರ ಟೇಸ್ಟಾಗಿ ಕೊಟ್ಬಿಟ್ಟೈತಿ. ಇದಕ್ಕೆ ಗೋಧಿ ತಾಲಿಪಟ್ಟಿನೂ ಕೂಡ ಅನ್ರಿ, ಇಲ್ದರ ಗೋಧಿ ರೊಟ್ಟಿ ಕೂಡ ಅನ್ರಿ, ಹೆಂಗೆ ಅಂದ್ರು ರೀ ಟೇಸ್ಟ್ ಮಾತ್ರ ಬಾಯಾಗ ಮಸ್ತ್ ಬೇಕಿ ಕೊಟ್ಬಿಟ್ಟೈತಿ. ನೋಡ್ರಿ ಇದನ್ನು ಸ್ವಲ್ಪ ಕೆಳಗ ಮೇಲೆ ಎಣ್ಣೆ ಹಚ್ಚಿ ಎರಡೂ ಮಗ್ಲು ಚಂದಾಗೆ ಬೇಯಿಸ್ಕೊಂಡ ಬಂದ್ಬಿಡೋಣಂತ. ಫೈನಲ್ ಆಗಿ ನಮ್ಮ ಇಷ್ಟ ರೊಟ್ಟಿ ರೆಡಿ ಅದು ನೋಡ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ.